ಸ್ವಾಮಿ ನಾಮಗ ಮಹಿಮೆ ಉಂಟಾಗಲಿ. ನಂಗೆ ತೊಡಂದು 102வது ಸಂಗೀತವ ನಂಗೆ ಧ್ಯಾನ ಮಾಡಿದ್ದು. ನಂಗೆ ಸಂಗீத புக்குதோ 102 மாத்து. பின் சந்ததிக்காக இது எழுதப்படும் சிருஷ்டிக்கப்படும் ஜனம் கர்த்தரை துதிக்கும் ಎಂಬ ಮಾತ ನಂಗೆ ಧ್ಯಾನ ಮಾಡಿದ್ದು. ದೇವರು ನಂಗೆ ಸಂದದಿ ಮೇಲೆ ಏಸಗ ಗವೋಳ್ಳಮನಾಗಿದ್ದನೆ ತೆಮ್ಮನ ಕುರಿತು ನಂಗೆ ಧ್ಯಾನ ಮಾಡಿದ್ದು. ಆಗ ಅದನ್ನ ಕುರಿತು ನಂಗೆ ನೋಡೋಣಗ ಆಬ್ರಗಾಮನ ಕುರಿತು ನಂಗೆ ನೋಡಿದೋ. ಮೋಸೆ ಈ ಸಾರಿ ದೇವ್ರ ಗಣ ಅಂತ ಜೋಲಿಗೋ ನೋಡಿದೋ. ಮೋಸೆ ನೀ ಪಾಠ ಆಗಿ ನೀ ಸಿಲ ಜೋಲಿಗೂ ಎಲ್ಲ ಬರೆದು ಬಿ ತಂದೆ ಐತದನ್ನು ನಂಗೆ ನೋಡಿದೋ. ಹಿಂದೆ ಬಂದು ಕೊರಿಂದಿಯರ್ ಬುಕ್ದೋಗ ನೋಡಿದೋ. ದೇವರು ಇಂದಾಡ್ ನಡವ ಜೋಲಿಯ ಮುಂದಾಡೆ ಮುನ್ಕೂಟಿ ನಂಗೆ ದೃಷ್ಟಾಂತವಾಗಿ ಏನು ಮಾಡಿದ್ದಾರೆ ಅಂದರೆ ಅದು ಇಂದಾಡು ಬಪ್ಪ ನಮಕ್ಕಾகவும் ಅದು எழுதப்பட்டிருக்கிறது ಎಂಬ ಮಾತ ಕುರಿತು ನಂಗೆ ನೋಡಿದೋ. ಅದು ಮಾತ್ರ ಅಲ್ಲ, ಸ್ವಾಮಿ ಬಂದು ಆಬ್ರಹಾಮನ ಕೂಡ ಮಾತಾಡೋನಾಗ ಆಬ್ರಹಾಮನ பற்றி மாத்தாடாதீங்க. நான் என்ன பண்ணேன் இதில், உன் சந்ததிக்கு இந்த தேசத்தை தருவேன், உன் சந்ததியை பூமியின் தூளை போல பெருக பண்ணுவேன், உன் சந்ததியை வானத்து நட்சத்திரங்களை போல பெருக பண்ணுவேன் ಎಂದೇ ಮಾತಾಡ್ತು ಅಂದೇ ನಂಗೆ ನೋಡಿದೋ. ಅದು ಮಟ್ಟ ಅಲ್ಲ, ಸಂದದಿಯೋಗೆ ಬಪ್ಪ ಜನ ಮಕ್ಕ ಎತ್ತೆಲ್ಲ ಇದ್ದಾರ, ಏನೆಲ್ಲ ಮಾಡ್ಯಾರ ಅತ್ತೆಂಬನ ಕುರಿತು ಬಂದು ದೇವರು ಏಯ್ತು. ಅದಾವುದು ನೀ ಪೂರ್ಣ ಆಯುಸ್ಸಿನೋಗ ಸತ್ತರೆ ನಿನಗೆ ಈಸುಗ ಮಕ್ಕ ಹುಟ್ಟಿಯಾರ, ನಿನ್ನ ಮಕ್ಕ ಈಸುಗ ತಿರಳ ಇದ್ದಾರ, ಅವಕ್ಕೆ ಈ ದೇಶನ ಅಡಿಮೆಯ ಇದ್ದಾರ, ತಿರುಗಿ ಬಂದು ಅವಕ್ಕೆ ಮಿಗುಂದ ಪೊತ್ಕಲೋಡು ಬಂದಾರ, ಈಸುಗ ಜೋಲಿ ಎಲ್ಲ ವೇಯ್ತು. ಆಗ ಇದೆಲ್ಲ ಏಯ್ನು ಬಪ್ಪನಿಗ ಒಂದು ಕಾರ್ಯವ ನಂಗೆ ನೋಡಿದೋ. ನೆನ್ನೆಂಚಿನ ಫಾಸ್ಟಿಂಗ್ ಪ್ರೇಯರ್ ಅಪ್ಪನೇ ಫಾಸ್ಟಿಂಗ್ ಪ್ರೇಯರ್ನ ಮಾತು ನೋಡಿದೋ. ಅದಕ್ಕೆ அடுத்தದಾಗಿ ಈಗ ನಂಗೆ ಸಂಗೀತ ಪಗುದಿ ಧ್ಯಾನದಾಗ ಬಪ್ಪನಿಗ ಒಂದು ಕಾರ್ಯ ನಂಗೆ ನೋಡಿದೋ. ಆಬ್ರಗಾಮನ ಕೂಡ ದೇವ್ರು ಉಡನ್ಪಡಿಕೆ ಮಾಡಿದ್ದು. ಆಬ್ರಗಾಮನ ಕೂಡ ದೇವ್ರು ಉಡನ್ಪಡಿಕೆ ಮಾಡೋನಗ எகிப்துன அள்ளாந்த ஐப்ராத் நதி என்னும் பெரிய நதி மட்டும் உள்ளதும் ಅತೆಂದೇಗಿ ಕೇನಿಯರ್, ಕೆರಿಸಿಯರ್, ಗತ್ಮೋನಿಯರ್, ಏತಿಯರಿಂದೇಗಿ ಒಂದು 10 ಬಗೆ ಜಾತಿ ಮಕ್ಕ ಕುರಿತು ನಂಗೆ ನೋಡಿದೋ. ಅದನ್ನೋಗ ಬಂದು ಇವಕ್ಕರೆಲ್ಲವ ನೀ ತೋರ್ತಿಟ್ಟು ಇವಕ್ಕಿಬ್ಬ ದೇಶವ ನೀ ಸುಂದರ್ಚಿಲ್ಲೋ, ಇದನ್ನ ನಾನು ನಿನಗೆ ಸುಂದರವಾಗಿ ತಂದೆಗಿ ಸ್ವಾಮಿ ಹೇಗಿನ. ಆಗ ಅದಾವುದು ಇದನ್ನ ಉನ್ ಸಂದದಿக்கு ಕೊಡ್ತೇನೆಂದೇನ. ಆಗ ಆಬ್ರಗಾಮಿಗೆ ಒಂದಕ್ಕೂ ಕೂಡ ಹುಟ್ಟಾದಿಬ್ಬ ಸೂಳ್ನಲ್ಲಿಯೋಗೆ ನಿನ್ನ ಸಂದದಿಗ ಇವಕ್ಕೆ ಈಸು ಗ್ರೂಪ್ ಮಕ್ಕ ಇಬ್ಬ ಎಡೆಯ ನಾನು ನಿನ್ನ ಸಂದದಿಗೆ ತಂದೆ ಸ್ವಾಮಿ ವಾಕು ಮಾಡ. ಆಗ ಆ ಸಂದದಿಗೆ ವಾಕು ಮಾಡಿದ ದೇಶವ ಇವಕ್ಕೆ ಸುಂದರ್ಚೋದು ಅಂದ್ರೆ ಅದಕ್ಕೆ ಮುಂದಾಡು ಅಲ್ಲಿ ಇಬ್ಬಕ್ರು ಅವಕ್ಕೆ ಏನು ಮಾಡೋದು, ಅವಕ್ಕೆ ಬಂದು ಈಗ ನಂಗೆ ಒಂದು ಮನೆ ಕುಡಿಯೋಣ ಅಂದಲೆ ಆ ಕುಡಿಯೊಪ್ಪ ಮನೆಯೋಗ ಆಲ್ರೆಡಿ ಬೇರೆಯೋಕೆ ಕುಡಿಯಿದ್ದಾರೆ ಅಂದಲೆ ಏರ್ಕನವೇ ಕುಡಿಯಬ್ಬ ಮನೆಗೆ ನಂಗೆ ತಿರುಗಿ ಕುಡಿಯೋಪ್ಪದಿಗೆ ಮುಡಿಯಾರ. ಆಗ ನಂಗೆ ಏನು ಮಾಡೋದು ಅಂದಲೆ ಅಲ್ಲಿ ಇಬ್ಬಕ್ರೆ ನಂಗೆ ವೆಕೆಟ್ ಮಾಡ್ಲತ್ತ ನಂಗೆ ಬಂದು ಅಲ್ಲಿಗೆ ಹೋಗಸು ಒಪ್ಪದ ಮುಡಿದ್ರ. ಆಗ ಅವಕ್ರ ಸಾಮಾನು ಹೋದಾಗ ನಂಗೆ ಹೋಗಿ ಸಾಮಾನು ಬಿಪ್ಪದಿಗೆ ಮುಡಿಯ ಅವಕ್ಕೆ ಕುಟುಂಬ ನಡೆಸಿದ ಇಬ್ಬ ಮನೆಯೋಗ ನಂಗೆ ಹೋಗಿ ಒಂದು ಫ್ಯಾಮಿಲಿ ಇಬ್ಬ ಹಿಡಿಯೋಗ ನಂಗೆ ಇನ್ನೊಂದು ಫ್ಯಾಮಿಲಿ ಹೋಗಿ ಅಲ್ಲಿ ಮಿಂಗಲ್ ಹಾಪದ್ಗೆ ಮುಡಿಯಾರ. ಅದೇ ಮಕ್ಕತ್ತ ದೇವ್ರನ್ನ ನಿಂಗೆ ತಂದುಟ್ಟೆ ಆಲೆ ಅವಕ್ರೆ ನಂಗೆ ವೆಕೆಟ್ ಮಾಡಿಟ್ಟು ನಿಂಗೆ ಏನು ಮಾಡೋದು ಅಂದ್ರೆ ಅಲ್ಲಿ ಸುಂದರಿಸೋದು. ಅತಂದೇಗಿ ಸ್ವಾಮಿ ಹೇಗೋದನ್ನ ನಂಗೆ ನೋಡ್ನೋ. ಆಗ ಅಲ್ಲಿ ಕೇನಿಯರ್ ಅಥವಾ ಗ್ರೂಪ್ ಕುರಿತು ನಂಗೆ ನೋಡ್ದೋ. ಕೇನಿಯರ್ ಅಂತಂದ್ರೆ ஏதோ ಒಂದು ಕಾರ್ಯನ ಫಿಕ್ಸ್ ಆದವಕ್ಕ சில பேர் ನೋಡುವಿ சில ತಪ್ಪಾದ ಕಾರ್ಯನೋಗೆ ತಪ್ಪಾನ ಮೈಂಡ್ ಸೆಟ್ದೋಗೆ ಫಿಕ್ಸ್ ಆಯ್ತಿದ್ದಾರ. ಆಗ ದೇವ್ರಿಗೆ ಪ್ರಿಯಿಲ್ಲಾಂದಾಗ ಜೋಲಿಗೋವ ನಂಗೆ ಏನು ಮಾಡೋದು ಅಂತಂದರೆ ನಂಗೆ ಬಿಟ್ಟು ಆ ಫಿಕ್ಸ್ ಆದ ಜೋಲಿಗೋವ ಎತ್ತಿ ಇಡೋದು ಅಂತಂದೆ ನಂಗೆ ನೋಡಿದೋ. அடுத்தದಾಗಿ ಬಂದು ಕೆನಿಸಿಯರ್ ಎಂಬೊಬ್ಬರ ಕುರಿತು ನಂಗೆ ನೋಡಿದೋ. ಕೆನಿಸಿಯರ್ ಅಂತಂದರೆ வேட்டைக்காரன் அல்லது வேட்டையாடு ಎಂಬ ಅರ್ಥದಾಗ ಅದು ಬಂದ್ರ ತಂದೆಗಿ ನಂಗೆ ನೋಡಿದೋ. ಆಗ ಆ ಕೆನಿಸಿಯರ್ ಎಂಬವಕ ಏನಾತಂದ್ರೆ ಈಗ ಪಿಸಾಸನ ಗುಣಾದಿಸಿಯ ಉಡಿಯವಕ அதாவது பிசாசுத்த ಏನು பண்ண ಅಂದ್ರೆ ಬಂದು வேசியானவள் அருமையான உயிரை வேட்டையாடுகிறாள் ಅಂದಂಗೆ ಪಿಸಾಸು ಬಂದು ಇಂದು ತಪ್ಪಾದ ವಿಷಯದೋಗೆ ಮನುಷ್ಯರು ಏನು ಮಾಡಿದ್ದಾನೆ ಅಂದರೆ ಬೇಟಾಡಿನಿದ್ದಾನೆ. ಒಂದೊಂದು ಮನುಷ್ಯರು ಅವಕ್ರ ಉಸಿರು ತಿಂಬುದಾಗ ಬೇಟಾಡಿನಿದ್ದಾನೆ ತಂದೆಗಿ ನಂಗೆ ನೋಡ್ನೋ. ಅದನ್ನು ಕುರಿತು ನಂಗೆ ನೋಡಿದೋ. ಅದು ಮಟ್ಟಲ್ಲ, அடுத்தದಾಗಿ ಒಂದು ಗ್ರೂಪು ಆಗ ಪಿಸಾಸು ನಂಗೆ ಬದುಕ ಬೇಟೆಯಾಡೋದಾಗ ನಂಗೆ ಎಡೆ ಕೊಡೋದು. ಮೂರವದು ಬಂದು ಗತ್ಮೋನಿಯರ್ ಎಂಬ ಒಂದು ಗ್ರೂಪ್ ಪತಿಯಲ್ಲಿ ನಂಗೆ ನೋಡ್ನೋ. ಆ ಗತ್ಮೋನಿಯರ್ ಎಂಬವಕ பூர்வீகமான தொடக்க காலந்தொட்டு உள்ள கீழ் திசையை சார்ந்தோர் அத்தந்தேகி ಅದನ್ನ ಅರ್ಥ ಹೇಗಿರ. ಆಗ பூர்வீகமான அல்லது தொடக்க காலந்தொட்டு உள்ள ತಂದೆಗೆ ಅಟ್ಲ ಈಗ சில பேர் ரட்சிக்கப்பட்டு ಬಂದಿದಾರ, ದೇವ್ರನ್ನ ಅರ್ದುದಾರ, ಸ್ವಾಮಿ ನಂಬಿ ಚರ್ಚಿಗೆ ಬಂದಾರ. ಆಲೆಯು ಕೂಡ ಪಾರಂಪರ್ಯವಾದ ಜೋಲಿಗೋವ ಪೂರ್ವೀಗನೋ ಅಡುವ ಸಿಲ ಕಾರಿಗೋವ ಅವಕ್ಕ ತಂಗ ಬದುಕು ಬಿಟ್ಟು ಅವಕ್ಕೆ ಮಾತೋದಿಲ್ಲ. ಆಗ ಸಿಲ ಪೇರು ರಚಿக்கப்பಟ್ಟು ದೇವ್ರನ್ನ ಗವಗೋಸು ಬಂದಲೇ ಕೂಡ ಅವಕರ ಬದುಕದಾಗ ಜನ್ಮ ಸ್ವಭಾವ ಅವಕರ ಬಿಟ್ಟು ಓಪದಿಲ್ಲ. ಆಗ ಸಿಲ ಪೇರು ನೋಡಿದ್ರ ಅವಕ್ಕೆ ಬಂದು ಅವಕ್ಕೊಂದು ಜನ್ಮ ಸ್ವಭಾವ ಒಂದು ಅದು ಅಟ್ರ
ಅದು ಬಂದು ಈಗ ಅಯ್ಯನೊಪ್ಸರಾಡುವ ಜನ್ಮ ಸ್ವಭಾವದ ಗುಣ ಏನಾರ ಅಂದಲೆ ಆ ಮಾತಿಗೆ ಬಂದ್ರ ಮಾತಿನದು ಪೇರಾಗ ಬಂದ್ರ ಅತಮ್ಮಕ್ಕೆ ಬಂದು ಅದು ಸಂತತಿಯಾയി ಬಂದ್ರ ಅದು ಬಂದು ಕೆಟ್ಟ ಬುದ್ಧಿಯಾಗಿ ಅಡಾಕು ಅಲ್ಲದು ವರ್ಚೆಬ್ಬ ಗುಣವ ಅಡಾಕು ಅದು ಏದೋ ಒಂದು ವೀಕ್ನೆಸ್ ಅಡಾಕು ಆಗ ಅದು ಎತ್ತಟ್ಲಿಯೂ ನಂಗೆ ಆ ಅಡಾಕು ಅದು ಬಂದು ಜನ್ಮ ಸ್ವಭಾವ ಕಣಕದೋಗ ಬಂದ್ರ ಆಗ ಸೋಮಿ ಏನು ಏನ ಆಗ ಜನ್ಮ ಸ್ವಭಾವ ಅಂತಂದ್ರೆ ಏನಂದ್ರೆ ಸೋಮಿ ನಂಬಿಟ್ಟು ಕೂಡ ಇನ್ನೂ ದೇವರಿಗೆ ಪ್ರಿಯ ಇಲ್ಲಾದಂಗೆ ಬಂದು என் ஐய ರೋಷಕಾರ ನಾನು ರೋಷಕಾರನಂತಿದ್ದೇನೆ என் ஐய ದಾರು ಮನ್ನಿಸೋದಿಲ್ಲ ನಾನು ಮನ್ನಿಸೋದಮ್ಮನಾಯ್ತಿದ್ದೇನೆ என் ஐய ಬಂದು ಆ ಕಾಲನ ಇತ್ತ ಮಾಡಿದ್ದಾನೆ ಅದರಿಂದ ನಾನು ಇದನ್ನು ಮಾಡನೆ ಅಂದೇಗಿ சில பேர் ಏನು ಮಾಡ್ಯಾರ ಅಂದ್ರೆ ಅವರ ಪಾರಂಪರ್ಯದೋಗೆ ಆ ಅಯ್ಯನವಕ ಮುಪ್ಪಾಟನವಕ ಮಾಡಿದ ತಪ್ಪ ಇವಕ್ಕೆ ಏನು ಮಾಡ್ಯಾರ ಅಂದ್ರೆ ಅವಕ್ಕ ಮಾಡಿದಾರೆ ಅದನ್ನಿಂದ ಹೆಂಗೂ ಮಾಡಿನ್ಯೋ ಅದು ತಪ್ಪು ಇಲ್ಲ ಎಂದಂಗೆ ತಪ್ಪಾದ ವಿಷಯವ ತಪ್ಪು ಇಲ್ಲ ಅಂತಂದಂಗೆ ಅವಕ್ಕ ಮಾಡ್ಯಾರ ಆಗ ಸೋಮಿ ಬಂದು ಆ ಜನ್ಮ ಸ್ವಭಾವ ಉಳ್ಳ ಆ ಕಾರಿಗೋಗ ದೇವ್ರು ಇರ್ತಾನ ಆಗ ನಂಗೆ ಕೊರಿಂದಿಯರ್ ಬುಕ್ನ ನೋಡ್ನೋ ಜನ್ಮ ಸ್ವಭಾವമുള്ള ಮನುಷ್ಯನ್ ಆವಿக்குரிய ಜೋಲಿಗಾವ ಅಮ್ಮ ಫಾಲೋ ಮಾಡೋದಿಲ್ಲ ಎಂಬ ಆಗ ನಿಂಗೂ ನಾನು ಆವಿக்குரிய ಜೋಲಿಗೋವ ಫಾಲೋ ಮಾಡುವವಕ್ಕಾತಂದ್ರೆ ನಂಗೆ ಗೋಗ ಆಡುವ ದೇವ್ರಿಗೆ ಪ್ರಿಯ ಇಲ್ಲಾದಂಗೆ ಆಡುವ ಆ ಜನ್ಮ ಸ್ವಭಾವದ ಜೋಲಿಗೋವ ನಂಗೆ ಏನು ಮಾಡೋದು ಅಂದ್ರೆ ತೊರ್ತೋದು ಆಗ ಸ್ವಾಮಿ ಆಬ್ರಗಮ್ಗೆ ಹೇಗೋನಂಗ ನೀ ಕೇನಿಯರ ತೊರ್ತೋದು ಕೆನಿಸಿಯರ ತೊರ್ತೋದು ಗತ್ಮೋನಿಯರ ತೊರ್ತೋದು ಅಂತ ಏನತ್ತಾನೆ ಆಗ ಈ ಗತ್ಮೋನಿಯರ್ ಎಂಬುದೇನ ನಂಗೆ ಸ್ವಾಮಿ ನಂಬಿಬಿಟ್ಟೋ ನಂಗೆ ರಚಿக்கப்பட்டுட்டோ ಅದು ತಟ್ಲಿಯೂ ಕೂಡ ಇನ್ನೂ ನಂಗೆ ಅಯ್ಯನ ಅಯ್ಯಗೋಸು ಅಡುವ ಗುಣಾದಿಸಿಯ ಆ பாரம்பரியವಾದ சில ஜோலிகோ அல்லது ஜென்ம சுபாவத்துக்குரிய சில ஜோಲಿ ನಂಗಗೋಸು ಅಡದೆ ತಂದಲೆ ಆಗ ಬಂದು ಅದನ್ನ ನಂಗೆ ತೊರ್ತೋದು ಆಗ ಅದನ್ನು ತೊರ್ತಾದ ಪಚ್ಚದೋಗ ಸೋಮಿ ಆಶೀರ್ವಾದವ ನಿಂಗೂ ನಾನು ಸುಂದರ್ಚೋದು ಮುಡಿಯಾರ ಆಗ ನಂಗೆ ಅದನ್ನು ತೊರ್ತೋದು ಎಂಬುದನ್ನ ದೇವರು ಬಂದು ವೈರಾಗ್ಯವಾಗಿ ನಂಗೆ ಹೇಗ್ಯಾರ அதாவது தொன்று தொட்டு உள்ள தொடக்க காலம் தொட்டு உள்ள ತಂದಲೆ ಅಪ್ಪರ ಕಾಲಗ ಮುಂದಾಡು ಆ ಕಾಲಂದು ಇದನ್ನ ಏನು ಮಾಡಿದ್ದಾರೆ ಇದು ಒಂದು ಕಾರ್ಯವ ಅವಕ್ಕೆ ಫಾಲೋ ಮಾಡಿ ಬಂದಿದ್ದಾರೆ ಅದರಿಂದ ನಾ ಏಸೋನ್ ನಂಬಿಲಿ ಕೂಡ ಏನು ಮಣ್ಣೆ ಅಂದ್ರೆ ಅದನ್ನ ನಾ ಫಾಲೋ ಮಣ್ಣೆ ಅತಿಂದಾರೆ ಸಿಲ್ಲರ್ಗ ಜನ್ಮ ಸ್ವಭಾವ ಎಂಬುದು ಏನಂದ್ರೆ ಅವಕ್ರ ಸ್ವಭಾವದಾಗ ಅದು ಒಟ್ಟಿ ನಟ್ರ ದೇವ್ರಿಗೆ ಪ್ರಿಯ ಇಲ್ಲದ ಜೋಲಿ ಒಟ್ಟಿ ನಟ್ರ ಆಗ ಅವಕ್ಕೆ ಬಂದು ಅದು ಓಡವೇ ಏನು ಮಾಡ್ಯಾರ ಅಂದ್ರೆ ಆವಿக்குரிய ಟ್ರಾವೆಲಿಂಗ್ ಮಣ್ಣಿಂದ ಮಾಡ್ಯಾರ ಅಲ್ಲ ಅದು ಅಪ್ಪರ ಬಂಬುಗೆ ಹೋಗಿ ಸಿಕ್ಕಿರ ಆಗ ಅದನ್ನ ನಂಗೆ ಅರಿಯಬೇಕಾಗಿ ಆಡದೆ ನಿಂಗೂ ನಾನು ಆ ಮೋಸವಾದ ಸ್ವಭಾವವ ತೊರ್ತೋದು ನಂಗೆ ಬಿಟ್ಟು ದೇವ್ರಿಗೆ ಪ್ರಿಯ ಇಲ್ಲದ ಜೋಲಿಗೋವ ನಂಗೆ ಎತ್ತಿ ಇಡೋದು ಅತ್ತ ಇಡಾದ ಪಚ್ಚದೋಗೆ ನಿಂಗೂ ನಾನು ದೇವ್ರು ನಂಗಗಾಯಿ ತಂದಿವ ವಾಕುತತ್ತ ಕಾನಾನ ಸುಂದರ್ಚೋದಕ್ಕೆ முடியும் ಆಬ್ರಗಾಮಗ ಅಂದು ಭೂಮಿக்குரிய ಕಾನಾನ ದೇವರು ಸುಂದರ್ಚೋದಗಾಯಿ ಕೊಟ್ಟಿತು ಅವನ ಸಂದದಿಗಾಯಿ ಇದು ನಿಂಗೂ ಎನಗೂ ದೇವರು ಬಂದು ಆವಿக்குரிய ಆ ಕಾನಾನ ಬಂದು ಪರಮ ಕಾನಾನ ನಂಗೆ ವಾಕು ಮಾಡಿದ್ದಾರೆ ನಿತ್ಯ ಜೀವನ ವಾಕು ಮಾಡಿದ್ದಾರೆ ಆ ವಾಕುತತ್ವ ನಿಂಗೂ ನಾನು ಸುಧಂದರ್ಚೋದು ಅಂತಂದಲೆ ಆ ವಾಕುತತ್ವಗ ಸುಂದರ್ಚೋದಕ್ಕೆ ಮುಂದಾಡು ಈತವ ಜೋಲಿಗೋವ ಈತವ ಗ್ರೂಪ್ ಮಕ್ಕವ ತೊರ್ತಿ ಬಿಟ್ಟಂಗೆ ದೇವ್ರಿಗೆ ಪ್ರಿಯ ಇಲ್ಲಾದಂಗೆ ಏದೆಲ್ಲ ನಂಗೆ ಬದುಕನೋಗೆ ನಂಗೆ ಮನಸ್ಸಿಗೋಗಿ ಒಟ್ಟಿ ನಡೆದು ಅದೆಲ್ಲವ ನಂಗೆ ಹೊರಸ್ ಕಟ್ಸಬೇಕಾಗಿ ಆಡದೆ ಅತ್ತೆ ನಂಗೆ ಕಟ್ಸೋನಗ ನಂಗೂ ಆಶೀರ್ವದಿக்கப்பಟ್ನು ನಂಗೆ ಮಕ್ಕವೂ ಆಶೀರ್ವದಿக்கப்பಟ್ಟಾರ ಆಗ ಇನ್ನಗಟ್ಟ ನಂಗೆ 3 ಕಾರ್ಯವ ನೋಡಿದ ಒಂದು ಕೇನಿಯರ ತಿಂದು ನೋಡಿದೋ ತೇವಿಲ್ಲಾದ ಜೋಲಿ ಮೈಂಡ್ಗೋಸು ಏನವ ಫಿಕ್ಸ್ ಮಾಡಿ ಬೀತದವೋ ಅದನ್ನ ನಂಗೆ ಬಿಟ್ಟು ಕಟ್ಸೋದು ಅಂತ ಈಗ ನಂಗೆ ನೋಡಿದೋ ಎರಡಾவது ಕೆನಿಸಿಯರ ತೆಂಬಾಕ್ರು ಕೊಟ್ಟು ನೋಡಿದೋ ಏ ಕಾರ್ಯ ನಂಗೆ ಬದುಕ ಬೇಟಾಡುವ ಜೋಲಿ ಅಡದಿಯೋ ದೇವ್ರಿಗೆ ಪ್ರಿಯ ಇಲ್ಲಾದಂಗೆ ನಂಗೆ ಬದುಕ ಬೇಟಾಡುವ ಜೋಲಿ ಏನು ಅಡದಿಯೋ ಅದನ್ನ ನಂಗೆ ಬಿಟ್ಟು ಕಟ್ಸೋದು ತಂದೆ ಈಗ ನಂಗೆ ನೋಡಿದೋ ಮೂರಾவது கத்மோனியர் தெந்திலேயே பூர்வீகமான தொடக்க காலம் தொட்டு உள்ள அல்லது கீழ்த்திசையை சார்ந்தோர் ಎಂದೇಗಿ ಅದನ್ನ ಅರ್ಥ ಹೇಗಿರ ಅತಂದ್ರೆ பூர்வீகவாத அல்லது ஆரம்பாந்த மாடின் வந்த ஜோலி அல்லது ஜென்ம சுபாவத்துக்குரிய சில காரியங்கள் அல்லது வந்து இஸ்ரேல் ஜன ಹೇಗಿರ್ತವ எல்லா தேசத்திலும் இருக்கிறது போல எங்களை ஆள எங்களுக்கு ஒரு ராஜா வேண்டும் ಎಂದು ಅತ್ತಮ್ಮಕ್ಕೆ ಒಳಗ ಮಕ್ಕಮಕ್ಕಿಯೇ ಹೆಂಗಗೂ ಒಂದು ರಾಜ ಬೇಕು ಒಳಗ ಮಕ್ಕಮಕ್ಕಿಯೇ ಹೆಂಗವು ನಡೋದ್ಗೆ ಆಸೆಪಟ್ನಿಯೋ ಅತ್ತೆಂಬ ಮಾತು ನಂಗೆ ಸರ ಅಡಕೂಡೋದು ನಂಗೆ ಅರ್ಕ ಮಾಡುವೋ ಸ್ವಾಮಿ ಗೌಳ ದೇವರೇ ಜಾಮಗ ಹೆಂಗ ನನ್ರಿಯೇನಿಯೋ ಇಂದನು ಜನದೋಗಿಯೋ ಕೂಡ ಸ್ವಾಮಿ ಕೇನಿಯರ್ ಎಂಬ ಮಕ್ಕವ ಕುರ್ತು ಕೆನಿಸಿಯರ್ ಎಂಬ ಮಕ್ಕವ ಕುರ್ತು ಆ ಗತ್ಮೋನಿಯರ್ ಅವ್ರ ತೊರ್ತೋದನ್ನ ಕುರ್ತು ಹೆಂಗೆ ನೋಡಿದ್ಯೋ ಹೆಂಗೆ ಬದುಕದೋಗ ಆ ಗತ್ಮೋನಿಯರ್ ಎಂಬ ಆ ದೇವ್ರೇ ಆ ಜನ್ಮ ಸ್ವಭಾವದ ಜೋಲಿಗೋ ದೇವ್ರೇ ದೇವ್ರಿಗೆ ಪ್ರಿಯ ಇಲ್ಲದ ಜೋಲಿಗೋ சோமி பிரியப்படாத உலக காரியங்கள் ஏன் அட்லையோ ಅದನ್ನ ಹೆಂಗ ಬಿಟ್ಟು ತೋರ್ತೋನಗತ್ತ ಆ ವಾಕುತತ್ತ ಕಾನಾನ ಹೆಂಗ ಸುಂದರ್ಚೋದು ಮುಡಿದ್ರ
எங்கள் நித்திய ஜீவனை சுந்தரிச்சது முடுதுற பரிசுத்தாவியாத தேவரே, நீ எங்க ಕೋಡಿದ್ದು ಹೆಂಗ ವಾಳುಗ ಮಾಡು, ನೀ ಹೆಂಗ ವಳಿ ನಡೆಸು, ನೀ ಹೆಂಗ ಕೋಡಿದ್ದು ಒಂದೊಂದು ಕಾರ್ಯದಾಗ ನೀ ಪೊರುಪೆತ್ತಿ ನೀ ನಡೆಸು ದೇವ್ರೆ. ಸ್ವಾಮಿ ಅಥವಾ ಜೋಲಿಗೊಲ್ಲವ ದೇವ್ರು ಪ್ರಿಯಿಲ್ಲಾದನ್ನ ಹೆಂಗ ಬಿಟ್ಟು ಕಟ್ಸೋದುಗ ದೇವ್ರೆ ಹೆಂಗ ನೀ ಬಲಪಡ್ತು. ಈ ಮಾತಿಗೆಪ್ಪ ನಿನ್ನ ಮಕ್ಕವ ನೀ ಬಲಪಡ್ತು. ಎದೇದೆಲ್ಲ ಅವಕರ ಬದುಕನ್ನು ಒಟ್ಟಿ ನಡೆದಿಯೋ, ಎದೇದೆಲ್ಲ ಅವಕರ ಬದುಕು ಬೇಟಾಡಿ ನಡೆದಿಯೋ, ಎದೇದೆಲ್ಲ ಜನ್ಮ ಸ್ವಭಾವದ ಕಾರ್ಯ ಅವಕ ನಿತ್ಯ ಜೀವನ சுந்தரிச்சது முடியாதங்க ಮಾಡಿ ನಡೆದಿಯோ, ಅಥವಾ ಜೋಲಿಂದ ಅವಕರ விடுதலை ಮಾಡಿ நீ பாதுகாத்து நடசுந்தே எங்க அரக்கமானியம். எங்க அரக்கை கேத்து நீ ದೊಡ್ಡ ಕಾರ್ಯ ಮಾಡುದುಗ நன்றி. ತುದಿ ಗಣ ಮಹಿಮೆ ಎಲ್ಲವ ನಿನಗೆ ಮಟ್ಟು ತನ್ನೆಯೋ ಅಪ್ಪನಾದೇ ಸ್ವಾಮಿ ಹೆಸರನ್ನ ಕುನ್ನಾರಿಕೆ ತೆಗೆದು ಮನಸ್ಸನ್ನ ಕೇತನೆ ಗವುಳ್ಳ ದೇವ್ರೆ. ಆಮೇನ್ ಆಮೇನ್.